ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ 50ನೇ ಜನ್ಮ ದಿನೋತ್ಸವ ಸಂಭ್ರಮ ಮನೆ ಮಾಡಿದೆ. ಕನ್ನಡಿಗರ ಹೃದಯದಲ್ಲಿ ಇಂದಿಗೂ ಮರೆಯಲಾಗದ ಮಾಣಿಕ್ಯ, ಕನ್ನಡ ಅಭಿಮಾನಿಗಳ ಆರಾಧ್ಯ ದೈವ, ಹೃದಯವಂತ, ನಗುಮುಖದ ಸರಳ ಕನ್ನಡಿಗ, ಕನ್ನಡ ಅಭಿಮಾನಿಗಳ ಪರಮಾತ್ಮ. ಬೆಟ್ಟದ ಹೂವು 2021ರ ಅಕ್ಟೋಬರ್ 29ರಂದು ಹಠಾತ್ ಆಗಿ ಹೃದಯಾಘಾತಕ್ಕೆ ಬಲಿಯಾಗಿದೆ. ಆದರೆ ಇಂದಿಗೂ ಕನ್ನಡಿಗರ ಈ ಯುವರತ್ನ ಅಜರಾಮರವಾಗಿದ್ದಾರೆ. ನಗುಮುಗದ ಒಡೆಯನನ್ನ ಕಳೆದುಕೊಂಡಿರುವ ಮಡದಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪು ಬಗ್ಗೆ ಹೃದಯ ಸ್ಪರ್ಶಿ ಬರಹಗಳನ್ನ ಹಂಚಿಕೊಂಡು ತಮ್ಮ ಪ್ರೀತಿ ವ್ಯಕ್ತಪಡಿಸಿದ್ದಾರೆ. ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಅಪ್ಪು ಫೋಟೋವೊಂದರ ಮೇಲೆ ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಅಪ್ಪು ಅವರ 50ನೇ ಹುಟ್ಟುಹಬ್ಬದ ಸವಿ ನೆನಪಿನಲ್ಲಿ ಎಂದು ಬರೆದುಕೊಂಡಿದ್ದಾರೆ. 1975ರಿಂದ 2025 ಅಪ್ಪು ಅವರ 50ನೇ ಹುಟ್ಟುಹಬ್ಬದ ಸವಿ ನೆನಪಿನಲ್ಲಿ. ಇಂದು ಅಪ್ಪು ಅವರು ಅನೇಕರೊಂದಿಗೆ ಹಂಚಿಕೊಂಡ ಕ್ಷಣಗಳು ಹಾಗೂ ಆನಂದವನ್ನ ನಾನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇನೆ. ಎಲ್ಲರೊಂದಿಗೆ ಇಟ್ಟಿದ್ದ ಒಡನಾಟ ಮತ್ತು ನೆನಪುಗಳು ಅವರು ಪ್ರತಿಯೊಬ್ಬರಿಗೂ ಎಷ್ಟು ಅರ್ಥಪೂರ್ಣರು ಎಂಬುದನ್ನು ತೋರಿಸುತ್ತದೆ. ಜೀವನದಲ್ಲಿ ಮತ್ತು ಪರದೆ ಮೇಲೆ ಅವರು ನಿರ್ವಹಿಸಿದ ಎಲ್ಲಾ ಪಾತ್ರಗಳಲ್ಲಿ ಅವರು ಬಿಟ್ಟ ಅಳಿಸಲಾಗದ ಪ್ರಭಾವ ನಮಗೆ ಎಂದೆಂದಿಗೂ ಸ್ಫೂರ್ತಿಯಾಗಿರುತ್ತದೆ ಎಂದು ಬರೆದುಕೊಂಡಿದ್ದಾರೆ. ಇದಕ್ಕೆ ಅಭಿಮಾನಿಗಳು ಕಾಮೆಂಟ್ ಮಾಡಿ ಅಪ್ಪು ಅನ್ನ ನೆನೆಯುತ್ತಿದ್ದಾರೆ.